ಬೇದರ್ನ ಕುಂಬರವಾಡದ ಮಾತೆ ಕಾಳಿಕಾದೇವಿ ಮಂದಿರದಲ್ಲಿ ದಸರಾ ಹಬ್ಬದ ನವರಾತ್ರಿ ಉತ್ಸವ ನಿಮಿತ್ತ ಸ್ವಚ್ಛ ಭಾರತ ಮಿಷನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಬಗ್ಗೆ ವಾರ್ಡ್ ಸಂಖ್ಯೆ 29ರ ನಗರಸಭೆ ಸದಸ್ಯರಾದ ಪ್ರಭು ಶೆಟ್ಟಿ ಹಾಗೂ ಓಣಿಯ ಹಿರಿಯರು ಹಾಗೂ ಮಂದಿರದ ಕಾರ್ಯಕರ್ತರಾದ ನಾಗಶೆಟ್ಟಿ ಅವರು ಮಾತನಾಡಿ, ಕುಂಬರವಾಡದ ಹಿರಿಯ ಮುಖಂಡರು, ಸದ್ಭಕ್ತರು, ಮಂದಿರದ ಕಾರ್ಯಕರ್ತರು ಎಲ್ಲರೂ ಸೇರಿ ಇವತ್ತು ಪೊರಕೆಯಿಂದ ರಸ್ತೆಗಳನ್ನು, ಓಣಿಗಳನ್ನು ಸ್ವಚ್ಛಗೊಳಿಸಿದ್ದೇವೆ. ನವರಾತ್ರಿ ಉತ್ಸವವನ್ನು ನಮ್ಮ ಕಾಳಿಕಾದೇವಿ ಮಂದಿರದಲ್ಲಿ ಬಹಳ ಶ್ರದ್ಧೆ ಭಕ್ತಿಯಿಂದ ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವೆ. ಅದರ ಜೊತೆಗೆ ನಾವುಗಳು ಕಾಳಿಕಾದೇವಿ ಮಂದಿರದ ಎಲ್ಲಾ ಸದ್ಭಕ್ತರು, ಮಂದಿರದ ಕಮಿಟಿ ಸದಸ್ಯರು, ಹಿರಿಯರು ಸೇರಿ ನಮ್ಮ ಓಣಿಯನ್ನು ಇವತ್ತು ಸ್ವಚ್ಛಗೊಳಿಸಿದ್ದು, ಸ್ವಚ್ಛತೆಗೆ ಎಲ್ಲರೂ ಆದ್ಯತೆ ಕೊಡುವುದಾಗಿ ಈ ಮೂಲಕ ಎಲ್ಲರಲ್ಲಿ ಜಾಗೃತಿ ಮೂಡಿಸಿದ್ದೇವೆ ಎಂದರು. ನವರಾತ್ರಿ ಹಬ್ಬದ ನಿಮಿತ್ತ ಇವತ್ತು ಸಾಯಂಕಾಲದಂದು ನಾಡಿನ ಸುಖ, ಶಾಂತಿ, ನೆಮ್ಮದಿಗಾಗಿ, ಒಳ್ಳೆಯ ಮಳೆ ಬೆಳೆಗಾಗಿ ತಾಯಿ ಪುಣ್ಯವತಿ ಅವರು ಕೈನಲ್ಲಿ ಘಟಸ್ಥಾಪನೆ ದೇವಿ ಅನುಷ್ಠಾನ ಮಾಡ್ತಾರೆ. ಇದರ ಜೊತೆಗೆ ಸತತ 9 ದಿವಸ ಪ್ರತಿ ದಿವಸವೂ ಒಂದ್ ರೀತಿಲಿ ಒಂದ್ ದಿವಸ ದಾಂಡಿಯಾ ಕಾರ್ಯಕ್ರಮ, ಮತ್ತೊಂದು ದಿವಸ ನೃತ್ಯೋತ್ಸವ, ಇನ್ನೊಂದು ದಿವಸ ಸಂಗೀತೋತ್ಸವ, ಭಜನೆ ಸೇರಿದಂತೆ ಹೀಗೆ ನಾನಾ ಸಾಂಸ್ಕೃತಿಕ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನ ಪ್ರತಿನಿತ್ಯವೂ ಆಯೋಜನೆ ಮಾಡಲಾಗುತ್ತದೆ. ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಾಯಂಕಾಲದಂದು ದೇವಿಯನ್ನ ವಿಶೇಷ ರೀತಿಯಲ್ಲಿ ಅಲಂಕಾರ ಮಾಡಿ ಪುಷ್ಪಾರ್ಚನೆ ಈ ರೀತಿಯಿಂದ ಅಲಂಕಾರ ಮಾಡಿ ದೇವಿಯ ಪೂಜೆಯನ್ನ ಮಾಡಲಾಗ್ತದೆ. ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವಿಯ ದರ್ಶನವನ್ನ ಪಡೆಯುತ್ತಾರೆ. ವಿಜಯದಶಮಿ ದಿವಸದಂದು ತಾಯಿಯ ಪಲ್ಲಕ್ಕಿ ಮೆರವಣಿಗೆ ಕೂಡ ಹಮ್ಮಿಕೊಳ್ಳಲಾಗುತ್ತದೆ ಎಂದರು. ವಾರ್ಡ್ ಸಂಖ್ಯೆ 29ರ ನಗರಸಭೆ ಸದಸ್ಯರಾದ ಪ್ರಭು ಶೆಟ್ಟಿ ಹಾಗೂ ಓಣಿಯ ಹಿರಿಯರಾದ ನಾಗಶೆಟ್ಟಿ ಅವರು ತಾಯಿ ಕಾಳಿಕಾದೇವಿ ಎಲ್ರಿಗೂ ಒಳ್ಳೆಯದನ್ನ ಮಾಡಲಿ ಎಂದು ದಸರಾ ಹಬ್ಬದ ಶುಭ ಕೋರಿದರು. ನಮ್ಮ ಕುಂಬರವಾಡ ಗ್ರಾಮದ ಎಲ್ಲ ಸದ್ಭಕ್ತರಿಗೂ ವಂದನೆಗಳು ಮತ್ತು ನಾಡಿನ ಜನತೆಗೂ ದಸರಾದ ನವರಾತ್ರಿಯ ಉತ್ಸವದ ವಂದನೆಗಳು. ಈ ಕಾರ್ಯಕ್ರಮವನ್ನು ನಾವು ನಮ್ಮ 9 ದಿವಸ ನವರಾತ್ರಿ ಉತ್ಸವದ ಅಂಗವಾಗಿ ಈ ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮಸ್ಥರು, ನಮ್ಮ ಮಂದಿರದ ಪರಿಸರದ ನಮ್ಮ ಎಲ್ಲ ಬಂಧು ಕಾರ್ಯಕರ್ತರು ಎಲ್ಲರೂ ಏನದಂತಂದರೆ ಸ್ವಚ್ಛ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಪ್ರೋತ್ಸಾಹ ನೀಡಿದರು. ಈ ಅಂಗವಾಗಿ ನಮ್ಮ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನವರಾತ್ರಿ ಉತ್ಸವವನ್ನು ವಿಜೃಂಭಣೆಯಿಂದ ನಡೆಸಲಾಗುತ್ತದೆ. ಇವತ್ತು ಪುಣ್ಯವತಿ ದೇವಿ ಕೈಯಲ್ಲಿ ಘಟಸ್ಥಾಪನೆಯನ್ನು ಮಾಡಲಾಗುತ್ತದೆ. ತಾವೆಲ್ಲರೂ ಭಕ್ತಾದಿಯಲ್ಲಿ ವಿನಂತಿಕೊಳ್ಳುವುದೇನೆಂದರೆ, ತಾವೆಲ್ಲರೂ ಬೀದರ್ ನಗರದ ಎಲ್ಲ ಸಮಸ್ತ ಜನತೆಗೆ ಹೇಳಿಕೊಳ್ಳೋದೇನೆಂದರೆ, ನೀವೆಲ್ಲರೂ ನಮ್ಮ ಗ್ರಾಮಕ್ಕೆ ಬಂದು ದರ್ಶನ ಪಡೆಯಬೇಕೆಂದು ತಮ್ಮೆಲ್ಲರಲ್ಲಿ ಕೋರಿಕೆ. ನಾವು ಇಲ್ಲಿ ಭರತನಾಟ್ಯ, ದಾಂಡಿಯಾ ಮತ್ತು ಭಜನೆ ಮತ್ತು ಸಂಗೀತ ಮತ್ತು ಇತ್ಯಾದಿ ಪ್ರೋಗ್ರಾಮ್ಗಳನ್ನು ಹಮ್ಮಿಕೊಳ್ಳಲಾಗಿದೆ. ತಾವುಗಳು ಇದರನ್ನು ಸದುಪಯೋಗ ಪಡೆದುಕೊಳ್ಬೇಕಂತಂದು ತಮ್ಮೆಲ್ಲ ಬೀದರ್ ಜನರ ಇದರಲ್ಲಿ ಬೇಡಿಕೊಳ್ಳಲಾಗುತ್ತದೆ. ನಾನು ಪ್ರಭು ಶೆಟ್ಟಿ, ಕೌನ್ಸಿಲರ್, ವಾರ್ಡ್ ನಂಬರ್ 29, ಕುಂಬರವಾಡ, ಬೀದರ್. ಇವತ್ತಿನ ದಿವಸ ನಮ್ಮ ಮಾತಾ ಕಾಳಿಕಾದೇವಿ ಕುಂಬರವಾಡ ಗ್ರಾಮದಲ್ಲಿ ಇವತ್ತಿನ ಇಸ್ಕಂಬಾದೇವಿಯ ಪೂಜೆಯನ್ನು ನೆರವೇರಿಸಲಾಯಿತು. ಇದೇ ಸಂದರ್ಭದಂದು ಇವತ್ತು ಮುಂಜಾನೆ ನಮ್ಮ
ಸ್ವಚ್ಛ ಭಾರತ ಮಿಷನ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಾಗಿತ್ತು. ಸ್ವಚ್ಛ ಭಾರತ ಮಿಷನ್ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಸಾಯಂಕಾಲ 8 ಗಂಟೆಗೆ ಮಾತಾ ಪುಣ್ಯವತಿ ಬಾಯಿ ಕೊಂಡಿ ಅವರ ಅಮೃತ ಹಸ್ತದಲ್ಲಿ ಘಟಾಯಿ ಸ್ಥಾಪನಾ ಕಾರ್ಯಕ್ರಮವನ್ನು ನೆರವೇರಿಸಲಾಗುತ್ತದೆ. ಆ ಸಂದರ್ಭದಂದು ಗ್ರಾಮದ ಎಲ್ಲ ಸದ್ಭಕ್ತರು ಇವತ್ತಿನ ಸಂಜೆಯ ತಾಯಿ ಪುಣ್ಯವತಿ ಬಾಯಿ ಕೊಂಡಿ ಅವರ ಅಮೃತ ಹಸ್ತದಲ್ಲಿ ಕಾರ್ಯಕ್ರಮದಲ್ಲಿ ಎಲ್ಲ ಗ್ರಾಮಸ್ಥರು ಭಾಗವಹಿಸಬೇಕಾಗಿ ಕೇಳಿಕೊಳ್ಳಲಾಗುತ್ತಿದೆ. ಇದಾದ ನಂತರ ದಿನಾಲೂ ಮುಂಜಾನೆ ಹಾಗೂ ಸಾಯಂಕಾಲ ಪೂಜಾ ಕಾರ್ಯಕ್ರಮ ನಡೀತದೆ. ಹಾಗೂ ಇಡೀ ದಿನಾಲೂ ಮತ್ತು ರಾತ್ರಿ 24 ತಾಸು ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದರಂತೆ ವಿಜಯದಶಮಿ ಹಬ್ಬದಂದು ನಮ್ಮ ಕಾಳಿಕಾದೇವಿಯ ಪಾಲಿಕೆ ಮೆರವಣಿಗೆಯನ್ನು ಕುಂಬಾರವಾಡ ಗ್ರಾಮದಿಂದ ಹಾಯುತ್ತಾ ಮಧ್ಯಾಹ್ನ 2 ಗಂಟೆಗೆ ಹೂಗೇರಿ SP ಬಂಗ್ಲಾ ಲಾಡ್ಗೇರಿ ಗ್ರಾಮದ ಒಳಬೀದಿಯಿಂದ ಹಾಯುತ್ತಾ ಪುನಃ ಕುಂಬಾರವಾಡಕ್ಕೆ ತಲುಪಿ ಕುಂಬಾರವಾಡ ಗ್ರಾಮದ ಒಳಬೀದಿಯಿಂದ ಹಾಯುತ್ತಾ ನಮ್ಮ ಹನುಮಾನ್ ಟೆಂಪಲಕ್ಕೆ ಭೇಟಿ ಕೊಟ್ಟು ಬಂದಂಥ ಎಲ್ಲ ದರ್ಶನ ಮಾಡಲು ಅವಕಾಶ ಮಾಡಿಕೊಟ್ಟು ನಾವು ಮುಂಜಾನೆ 6 ಗಂಟೆಗೆ ನಮ್ಮ ಕಾಳಿಕಾದೇವಿ ಮಂದಿರಕ್ಕೆ ಸಮಾರೋಪವನ್ನು ಮಾಡುತ್ತೇವೆ. ಅದೇ ಸಂದರ್ಭದಂದು 17ನೇ ತಾರೀಕು ಗುರುವಾರ ದಿವಸ ಮಹಾಪ್ರಸಾದ ಕಾರ್ಯಕ್ರಮ ಇದೆ. ಮಹಾಪ್ರಸಾದ ಕಾರ್ಯಕ್ರಮ ಅಲ್ಲದೆ ಮುಂಜಾನೆ 5 ಗಂಟೆಯಿಂದ 11:30 ಗಂಟೆವರೆಗೆ ತಮ್ಮ ಅಮೃತ ಹಸ್ತದಿಂದ ತಾವೇ ಹಾಲು ಮೊಸರು ತುಪ್ಪ ಹಾಲು ಮೊಸರು ತುಪ್ಪ ಮತ್ತು ಸಕ್ಕರೆ ಇದೆಲ್ಲವನ್ನು ತೆಗೆದುಕೊಂಡು ತಮ್ಮ ಅಮೃತ ಹಸ್ತದಿಂದ ತಾವೇ ಅಭಿಷೇಕ ಮಾಡಿಕೊಡಲು ವರ್ಷಕ್ಕೆ ಒಂದೇ ದಿವಸ ಮಾತ್ರ ಅವಕಾಶ ಇದೆ. ತಾವು ಏನು ತಂದ್ರೂ ಮುಂದೆ ಯಾವುದೇ ದಿನ ಆಗಲಿ ನಿಮ್ಮ ಗರ್ಭಗುಡಿಯಲ್ಲಿ ಪ್ರವೇಶ ಇರಲಿಲ್ಲ. ವರ್ಷಕ್ಕೆ ಒಂದೇ ದಿವಸ ಮಾತ್ರ ಇದೆ. ತಾವು ಆವತ್ತಿನ ದಿವಸ ಅಭಿಷೇಕ ಮಾಡೋಂಥ ಎಲ್ಲ ಕಾರ್ಯಕರ್ತರು ಗ್ರಾಮಸ್ಥರು ಹಾಗೂ ದೇವಿಯ ಭಕ್ತಾದಿಗಳು ಬಂದು ತಾವು ಅಮೃತ ಹಸ್ತದಿಂದ ಅಭಿಷೇಕವನ್ನು ಮಾಡಿ ಸಾಯಂಕಾಲ 5 ಗಂಟೆಯಿಂದ 11 ಗಂಟೆಗೆ ಪಬ್ಲಿಕ್ ಮಹಾಪ್ರಸಾದ ಕಾರ್ಯಕ್ರಮ ಇರುತ್ತದೆ. ತಾವೆಲ್ಲರೂ ಬರಬೇಕೆಂದು ಇವತ್ತಿನ ದಿವಸ ನಾನು ನವರಾತ್ರಿ ಉತ್ಸವ ಹಾಗೂ ವಿಜಯದಶಮಿ ಹಬ್ಬದಂದು ಹಾರ್ದಿಕ ನಮ್ಮ ಕುಂಬಾರವಾಡ ಗ್ರಾಮದಿಂದ ಇಡೀ ಸಮಸ್ತ ನಾಡಿನ ಜನತೆಗೆ ನಾನು ಹಾರ್ದಿಕ ಸ್ವಾಗತಗಳನ್ನು ಕೋರುತ್ತೇನೆ.